ರೆಡ್ಡಿ ಅವರೇ, ಯಾರೋ ಕೆಲವರು ಸ್ವಾರ್ಥಕ್ಕೋಸ್ಕರ ಮನುಷ್ಯರ ನಡುವೆ ಈ ಥರದ ತಾರತಮ್ಯಗಳನ್ನು ಸೃಷ್ಟಿ ಮಾಡಿ ಮೇಲು ಕೀಳು ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ದಾರೆ. ಆದರೆ ಮನುಷ್ಯ ಮೂಲತಃ ಅವನು ಅಸಮಾನತೆಯನ್ನು ಒಪ್ಪಿಕೊಳ್ಳೋದಿಲ್ಲ. ಎಲ್ಲರೂ ಕೂಡ ಸಮಾನರು, ನಾವು ಸಮಾನವಾಗಿ ಬದುಕಬೇಕು, ಅಣ್ಣ ತಮ್ಮಂದರಾಗಿ ಬದುಕಬೇಕು, ನಾವು ಒಂದು ಸಮಾಜದಲ್ಲಿ ಬದುಕ್ತಿರ್ಬೇಕಾದ್ರೆ ಸೌಹಾರ್ದತೆಯಿಂದ ಬದುಕಬೇಕು ಅನ್ನೋಂಥ ಮನಸ್ಥಿತಿಯನ್ನು ಇಟ್ಟುಕೊಂಡೆ ಎಲ್ಲರೂ ಕೂಡ ಬರೋದು. ಆದರೆ ಏನಾಗುತ್ತೆ ಅಂತಂದರೆ ರಾಜಕೀಯ ಕಾರಣಗಳಿಗಾಗಿ ಜನರ ಒಗ್ಗಟ್ಟನ್ನು ಒಡೆಯುವಂಥ ಕೆಲಸಗಳು ಏನು ನಡೀತಾ ಇರೋದ್ರಿಂದ ಈ ಥರದ ಇಡೀ ದೇಶದೊಳಗೆ ಈ ಥರದ ಸಮಸ್ಯೆಗಳು ಸೃಷ್ಟಿ ಆಗ್ತದೆ. ಇದರಿಂದ ಏನಾಗಿದೆ ಅಂತಂದರೆ ಜನರಲ್ಲಿ ಒಂದು ರೀತಿ ಏನಂತಂದರೆ ಏನಾಗ್ತಿದೆ, ನಾಳೆ ಏನಾಗ್ತಿದೆ, ನಾಡ್ದು ಏನಾಗ್ತಿದೆ, ಇನ್ನೊಂದು ಏನಾಗ್ತಿದೆ ಅನ್ನೋಂಥ ಒಂದು ರೀತಿ ಆತಂಕದ ಬದುಕು ಇವತ್ತು ಭಾರತ ದೇಶದಲ್ಲಿ ನಡೆದಿದೆ. ಈ ಆತಂಕದ ಬದುಕು ಅದು ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ಸೃಷ್ಟಿ ಮಾಡಿದರೆ ವಿನ ಈ 140 ಕೋಟಿ ಜನರಲ್ಲಿ ಆ ಥರದ ಒಂದು ಮನಸ್ಥಿತಿ ಇಲ್ಲ. ಆ ಮನಸ್ಥಿತಿಯನ್ನು ಇಲ್ಲದೇ ಇರೋಂಥದ್ದನ್ನು ಹುಟ್ಟು ಹಾಕುವಂಥ ಏನು ಪ್ರಯತ್ನ ನಡೀತಾ ಇದ್ದಾವಲ್ಲ, ಇದನ್ನು ನಾವು ಅದು ಎಲ್ಲ ವಿರೋಧ ಮಾಡಬೇಕಾಗಿದೆ. ನಾವೆಲ್ಲರೂ ಕೂಡ ಸಹೋದರರಾಗಿ ನಾವು ಬದುಕಬೇಕಾಗಿದೆ. ಒಬ್ಬರು ನಾವು ಕೊಡುಕೊಳ್ಳುವಂಥ ಒಂದು ಪ್ರಯತ್ನಗಳಾಗಬೇಕಾಗಿದೆ. ಆ ದೃಷ್ಟಿಯಲ್ಲಿ ಇವತ್ತು ನಾವು ನಮ್ಮ ಸಂಘಟನೆಯಿಂದ ಎಲ್ಲ ಸಮಾಜದವ್ರ ಜೊತೆಗೆ ನಾವು ಬೆರೆಯುವಂಥದ್ದು, ನಾವೆಲ್ಲ ಒಂದಾಗಿದ್ದೀವಿ ಅನ್ನುವಂಥದ್ದು, ನಮ್ಮ ಒಗ್ಗಟ್ಟನ್ನು ಇದನ್ನು ಯಾರು ಕೂಡ ಅಡ್ಡಿಪಡಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಹೇಳುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಆ ಕಾರಣಕ್ಕೋಸ್ಕರ ಇವತ್ತು ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದೀವಿ. ಅಂಬೇಡ್ಕರ್ ಅವರು ಈ ಸಾಮಾಜಿಕ ಸಮಾನತೆ ಅನ್ನುವಂಥದ್ದನ್ನು ಸಮಾಜದಲ್ಲಿ ಜಾರಿಗೆ ಬರಬೇಕು ಮತ್ತು ಸಹೋದರತ್ವ ಇರಬೇಕು. ಹಾಗೆಯೇ ಒಂದು ಪ್ರಜಾಪ್ರಭುತ್ವ ಮತ್ತು ಒಂದು ಭ್ರಾತೃತ್ವತೆ ಇದ್ದರೂ ಮಾತ್ರನೇ ಇದು ಒಂದು ಸಮಾಜವನ್ನು ನಾವೆಲ್ಲರೂ ಕೂಡ ಶಾಂತಿ ಸೌಹಾರ್ದದಿಂದ ಕೂಡಿರ್ತಕ್ಕಂಥ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಅವರ ಆಶಯ. ಮತ್ತು ಆ ಆಶಯವನ್ನು ಅವರು ಸಂವಿಧಾನದ ಪೀಠಿಕೆಯಲ್ಲಿ ಹಾಕಿದ್ದಾರೆ. ಸೊ ಹಾಗಾಗಿ ಈ ಒಂದು ಸಂವಿಧಾನದ ಆಶಯಗಳನ್ನು ನಾವು ಜಾರಿ ಮಾಡೋದು ಅಂತಂದು ಹೇಳಿದ್ರೆ ನಾವು ಕೂಡ ಸಂವಿಧಾನಕ್ಕೆ ನಮ್ಮ ಬದ್ಧತೆಯನ್ನು ವ್ಯಕ್ತಪಡಿಸಿದ್ವಿ, ತಾವು ಕೂಡ ತಮ್ಮ ಸಂವಿಧಾನಕ್ಕೆ ಬದ್ಧತೆಯನ್ನು ವ್ಯಕ್ತಪಡಿಸಿದ್ರಿ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಸೇರ್ಕೊಂಡು ಈ ಸಂವಿಧಾನವನ್ನು ಇನ್ನಷ್ಟು ಗಟ್ಟಿಗೊಳಿಸಿ ಅದನ್ನು ಜಾರಿಗೊಳಿಸೋದ್ರ ಮೂಲಕ ಒಂದು ಸುಭದ್ರ ಸಮಾಜವನ್ನು ಕಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಅಡಿಪಾಯವನ್ನು ಹಾಕಲಿಕ್ಕೆ ನಾವು ಒಂದು ನಾಂದಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅಂತಕ್ಕಂಥದ್ದು ನಾನು ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮ ಏನಿದೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಹೊಸಪೇಟೆ ನಾಗರಿಕರು ಮತ್ತು ಬೇರೆ ಇರ್ತಕ್ಕಂಥ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು. ಯಾರು ಕೂಡ ಇಲ್ಲಿ ತಾರತಮ್ಯ ಮಾಡೋದಿಲ್ಲ. ಹಾಗಾಗಿ ಯಾರು ಕೂಡ ನಾವು ಕೀಳರಿಮೆಯನ್ನು ಹೊಂದುವಂಥ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ನೀವು ಕೂಡ ಸ್ವಾಗತ ಮಾಡಿದಿರಿ, ನಾವು ಕೂಡ ಈಗ ನಿಮ್ಮಲ್ಲಿ ಬಂದಿದ್ದೀವಿ. ಅಂದರೆ ಒಂದು ಸಹೋದರತೆ ಅನ್ನುವಂಥದ್ದು ಮಾತ್ರನೇ ಸಮಾಜದ ಒಂದು ಸುಭದ್ರ ಅಡಿಪಾಯ ಆಗ್ತದೆ ಅನ್ನುವಂಥ ಒಂದು ಸಂದೇಶ ಏನಿದೆ. ಖಂಡಿತವಾಗ್ಲೂ ಕೂಡ ಈ ಸಂವಿಧಾನವನ್ನು ಬೇರೆಯವರೆಲ್ಲ ಇದನ್ನು ಬದಲಾವಣೆ ಮಾಡಬೇಕು ಅಥವಾ ಇದನ್ನು ಚೇಂಜ್ ಮಾಡಬೇಕು ಅಂತಕ್ಕಂಥದ್ದು ಇದ್ದಾರೆ. ಬದಲಾಗಬೇಕಾಗಿರೋ ಸಂವಿಧಾನ ಅಲ್ಲ, ನಮ್ಮ ಮನಸ್ಸುಗಳು ಅಂತಕ್ಕಂಥದ್ದನ್ನು ನಾವಿಲ್ಲಿ ಇವತ್ತು ಈ ಒಂದು ನೀವು ಕೂಡ ಅದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬೆಂಬಲ ಕೊಟ್ಟಿದ್ದೀರಿ. ಖಂಡಿತವಾಗ್ಲೂ ಕೂಡ ನಮ್ಮ ಒಂದು ಸಂಘಟನೆ ಪರವಾಗಿ ನಮಗೆ ಪೂರ್ವಕವಾದಂಥ ಅಭಿನಂದನೆಗಳು ಸಲ್ಲಿಸ್ತೀನಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಖಂಡಿತವಾಗ್ಲೂ ನೀವು ಸೇರಿ ಈ ನಗರದ ಶಾಂತಿ ಮತ್ತು ಸೌಹಾರ್ದತೆ ಮತ್ತು ಈ ಒಂದು ಸಹೋದರತ್ವವನ್ನು ಮುಂದುವರ್ಸ್ಕೊಂಡು ಹೋಗೋಣ ಅಂತಕ್ಕಂಥ ಒಂದು ವಿನಂತಿಯನ್ನು ನಾನು ಮಾಡಿ